ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸದ್ದು ಮತ್ತು ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಏನು ಮನೆಗಳನ್ನ ನೆಲಸಮ ಮಾಡಲಾಗಿದೆ, ಅಲ್ಲಿನ ಗುಡಿಸಲುಗಳನ್ನ JCB ಬಳಸಿ ಕಿತ್ತು ಹಾಕಲಾಗಿದೆ. ಅದು ದೊಡ್ಡ ಮಟ್ಟದ ರಾಷ್ಟ್ರದ ಸುದ್ದಿಯಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯ ಇರುಸು ಮುರುಸು ಉಂಟಾಗಿ ಅದು ರಾಜ್ಯದ ಆಡಳಿತಕ್ಕೆ ತಿರುಗುಬಾಣ ಆಗುವಂಥ ಎಲ್ಲ ಸಾಧ್ಯತೆಗಳು ಇವೆ ಅನ್ನುವಂಥದ್ದು. ಈಗಾಗಲೇ ಏನು ಕೋಗಿಲು ಕ್ರಾಸ್ನಲ್ಲಿ ಮನೆಗಳನ್ನು ಬೀಳಿಸಲಾಗಿದೆ, ಅಲ್ಲಿರ್ತಕ್ಕಂಥ ನಿರಾಶ್ರಿತರಿಗೆ ಮನೆಗಳನ್ನು ಕಟ್ಟಿಕೊಡ್ತೀವಿ, ಜೊತೆಗೆ ನಾಳೆಯಿಂದಲೇ ಮನೆಗಳನ್ನು ಅಲಾಟ್ಮೆಂಟ್ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆ ಮಾತು ರಾಜ್ಯ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಚಿವರಿಂದ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ದೊಡ್ಡ ಮಟ್ಟದ ವಿವಾದ ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ BJP ತೊಡೆ ತಟ್ಟಿ ನಿಂತು ಬಿಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಈಗ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ರಾಜಕಾರಣಕ್ಕೆ ಈ ಒಂದು ಕೋಗಿಲು ಕ್ರಾಸ್ನಲ್ಲಿರ್ತಕ್ಕಂಥ ಯಲಹಂಕದ ಈ ಒಂದು ನಿರಾಶ್ರಿತರ ಇಶ್ಯೂ ಏನಿದೆ, ಆ ಮನೆಗಳು ನೆಲಸಮಾಗಿರ್ತಕ್ಕಂಥ ಇಶ್ಯೂ ಏನಿದೆ, ಅದು ದೊಡ್ಡ ಮಟ್ಟದ ರಾಜಕೀಯ ಟೂಲ್ ಆಗಿ ಪರಿಣಮಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಏನಾಯಿತು ಅನ್ನುವಂಥದ್ದು ಈಗಾಗಲೇ ಸ್ವತಃ ರಾಜ್ಯ ಸರ್ಕಾರವೇ ಇಲ್ಲಿನ BBMPA GBA ಮುಂದುವರೆದು ಅಲ್ಲಿರ್ತಕ್ಕಂಥ ನಿರಾಶ್ರಿತರ ಅಂದ್ರೆ ಕೋಗಿಲು ಕ್ರಾಸ್ನಲ್ಲಿರ್ತಕ್ಕಂಥ ನಿರಾಶ್ರಿತರ ಮನೆಗಳನ್ನ ಕೆಡವಿ ಹಾಕಿದೆ. ಆದ್ರೆ ಈಗ ಮತ್ತೆ ಅವರಿಗೆ ಮನೆಗಳನ್ನ ಕಟ್ಟಿಕೊಡುವಂಥ ಕೆಲಸಕ್ಕೆ ಯಾಕೆ ಮುಂದಾಯಿತು? ಯಾಕೆ ಈ ತರಹ ಮನೆಗಳನ್ನ ಕಟ್ಟಿಕೊಡುವಂಥದ್ದು ಅಥವಾ ಬೇರೆ ಮನೆಗಳನ್ನ ಕೊಡುವಂಥದ್ದೇ ಇದ್ದಿದ್ರೆ ಅವರ ಯಾವೊಂದು ಶಿಬಿರಗಳನ್ನ ಟೆಂಟ್ಗಳನ್ನ ಯಾಕೆ ಕಿತ್ತು ಹಾಕ್ತು? ಜೊತೆಗೆ ಇಲ್ಲಾಗಿರ್ತಕ್ಕಂಥದ್ದು ಏನು? ಯಾಕೆ ರಾಜ್ಯ ಸರ್ಕಾರಕ್ಕೆ ಧೈರ್ಯ ಇಲ್ಲವಾ? ಯಾರಿಗೆ ಮಣಿತಾ ಇದೆ ಅಥವಾ ಯಾರ ಮಾತು ನಡೀತಾ ಇದೆ? ಇಲ್ಲಿರ್ತಕ್ಕಂಥ CM ಯಾರು, ಸಿದ್ದರಾಮಯ್ಯನವರು ಅಥವಾ ಯಾರೋ ಹೈಕಮಾಂಡ್ ಅವರು ಕೂತ್ಕೊಂಡು ಇಲ್ಲಿ ಆಟ ಆಡಿಸ್ತಿದ್ದಾರೋ ಅನ್ನೋಂಥ ನೂರಾರು ಪ್ರಶ್ನೆಗಳು ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ಕೋಗಿಲು ಕ್ರಾಸ್ನಲ್ಲಿ ಇರ್ತಕ್ಕಂಥವ್ರು ಬಹುತೇಕ ಕೇರಳಿಗರು, ಕೇರಳ ರಾಜ್ಯದವರು ಅನ್ನೋಂಥ ಮಾತು ಈಗಾಗಲೇ ಬಹಿರಂಗ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಪ್ರತಿನಿಧಿಸುವಂಥ AICCಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿದ್ದಾರೆ. ಅವರು ಸೋನಿಯಾ ಗಾಂಧಿ ಅವರಿಗೆ ಇಡೀ ಪ್ರಕರಣದ ಗಮನವನ್ನು ತಂದು ಸೋನಿಯಾ ಗಾಂಧಿ ಅವರಿಂದ, ರಾಹುಲ್ ಗಾಂಧಿ ಅವರಿಂದ ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿಸಿ ಇಡೀ ಇಶ್ಯೂವನ್ನ ಅದನ್ನ ಕಟ್ಟಿಕೊಡ್ಲಿಕ್ಕೆ, ಅದರ ಒಂದು ಏನು ಲಾಸ್ ಆಗಿದೆ ಅದನ್ನ ಕಟ್ಟಿಕೊಡ್ಲಿಕ್ಕೆ, ಅವರಿಗೆ ಮನೆಗಳನ್ನ ಕಟ್ಟಿಕೊಡ್ಲಿಕ್ಕೆ ಒಂದು ಡೈರೆಕ್ಷನ್ ಬಂದಿದೆ ಅನ್ನುವಂಥ ಮಾತುಗಳು ಈಗ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ರಾಹುಲ್ ಗಾಂಧಿ ಕೇರಳದಿಂದ, ವಯನಾಡಿನಿಂದ ಈಗಾಗಲೇ ಸಂಸದರಾಗಿ ಇದ್ದಂತಹದ್ದು, ಈಗ ಅಲ್ಲಿಂದ ಪ್ರಿಯಾಂಕಾ ಗಾಂಧಿ ಎಲೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಕೇರಳಕ್ಕೂ ಕೂಡ ರಾಹುಲ್ ಗಾಂಧಿಗೂ KC ವೇಣುಗೋಪಾಲ್ಗೂ ಒಂದು ರೀತಿ ಗಳಸ್ಯ ಕಂಠಸ್ಯ ಸ್ನೇಹ ಇರತಕ್ಕಂಥದ್ದು. ಜೊತೆಗೆ ಏನು ಈ KC ವೇಣುಗೋಪಾಲ್ ಇದಾರಲ್ಲ, ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚಲಾವಣೆಯಲ್ಲಿರ್ತಕ್ಕಂಥ ಹೆಸರು ಮತ್ತು ಮುಖ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ. ಹಾಗಾಗಿ ಕೇರಳಿಗರ ಹಿತ ಕಾಪಾಡೋದಕ್ಕೆ KC ವೇಣುಗೋಪಾಲ್ ತಮ್ಮ ಪ್ರಭಾವವನ್ನು ಬೀರಿ ರಾಜ್ಯ ಸರ್ಕಾರವನ್ನು ಮಣಿಸಿ, ರಾಜ್ಯ ಸರ್ಕಾರದ ಘನತೆಗೆ ಕುಂದುಂಟಾದರೂ ಪರವಾಗಿಲ್ಲ, ಇಲ್ಲಿರ್ತಕ್ಕಂಥ ಕೇರಳ ನಿರಾಶ್ರಿತರಿಗೆ ಮನೆಗಳನ್ನು ಕಟ್ಟಿಕೊಡಿಸಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇವೆ. ಈ ಕುರಿತಂತೆ ಈಗಾಗಲೇ ಹಲವು ಬಾರಿ ವಿಪಕ್ಷಗಳು ದಾಳಿ ಮಾಡಿವೆ. ಇವತ್ತು ಕೂಡ ವಿಪಕ್ಷಗಳು ದಾಳಿ ಮಾಡಿರ್ತಕ್ಕಂಥದ್ದು ಸ್ವತಃ BJPಯ ಮಾಜಿ DCM ಆಗಿದ್ದ ಡಾಕ್ಟರ್ ಅಶ್ವಥ್ ನಾರಾಯಣ್, ಮಲ್ಲೇಶ್ವರಂ ಶಾಸಕ ಏನು ಹೇಳಿದ್ದಾರೆ ಗೊತ್ತಾ? ಅವರೆಲ್ಲರೂ ಕೂಡ ಬಹುತೇಕ ಬಾಂಗ್ಲಾದೇಶದವರು, ಅವರು ಪರರಾಜ್ಯದವರು ಅಲ್ವೇ ಅಲ್ಲ, ಬಾಂಗ್ಲಾದಿಂದ ಇಲ್ಲಿಗೆ ಬಂದು ಇರ್ತಕ್ಕಂಥ ನಿರಾಶ್ರಿತರು. ಹಾಗಾಗಿ ಸರ್ಕಾರ ಒಂದು ವೇಳೆ ಅವರು ಬಾಂಗ್ಲಾದವರು ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಲಿ, ಅಥವಾ ಅವರು ಈ ರಾಷ್ಟ್ರದವರೇ ಅನ್ನುವಂಥದ್ದನ್ನ ಪ್ರೂವ್ ಮಾಡಲಿ ಅವರ ದಾಖಲೆಗಳ ಮೂಲಕ. ನಮ್ಮ ಹತ್ರನೂ ಕೂಡ ದಾಖಲೆಗಳಿದ್ದಾವೆ, ನಾವು ಕೂಡ ಅವರು ಹೊರದೇಶದವರು ಅನ್ನುವಂಥದ್ದು, ಅಕ್ರಮ ನಿವಾಸಿಗಳು ಅನ್ನುವಂಥದ್ದನ್ನ ಪ್ರೂವ್ ಮಾಡ್ತೀವಿ ಅನ್ನುವಂಥ ಒಂದು ಚಾಲೆಂಜನ್ನು ಹಾಕಿಬಿಟ್ಟಿದ್ದಾರೆ.
ಅದಲ್ಲದೆ ಅದರ ಜೊತೆಗೆ ಈಗ ಯಲಹಂಕ ಅದ್ರ ಏನು ಕೋಗಿಲು ಕ್ರಾಸ್ ಇದೆ ಅದರ ಪಕ್ಕದ ಏನು ವಿಧಾನಸಭಾ ಕ್ಷೇತ್ರ ಇದೆ, ಯಲಹಂಕದ ಬಿಜೆಪಿ ಶಾಸಕ SR ವಿಶ್ವನಾಥ್ ಕೂಡ ಗುಡುಗಿರ್ತಕ್ಕಂಥದ್ದು. ವಿಶ್ವನಾಥ್ ಹೇಳ್ತಾ ಇದ್ದಾರೆ, ಅಕ್ರಮ ವಲಸಿಗರಿಗೆ ಮನೆ ಕೊಟ್ಟರೆ ನಾವು ಹೋರಾಟ ಮಾಡ್ತೀವಿ, ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ರತಿಭಟನೆಯನ್ನು ಮಾಡ್ತೀವಿ, ಈ ಕುರಿತಂತೆ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ದೂರನ್ನು ಕೂಡ ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನ ಆಡೋದ್ರ ಮೂಲಕ ಇದು ರಾಜಕೀಯ ತೀರ್ವನ್ನ ಪಡ್ಕೊಳ್ತಾ ಇದೆ ಅನ್ನುವಂಥದ್ದು ಈಗ ಒಂದು ಲೆಕ್ಕಾಚಾರ. ಏನಾಗ್ತಾ ಇದೆ, ಏನಲ್ಲಿ ಮನೆಗಳನ್ನ ಕಟ್ಕೊಡ್ಲಿಕ್ಕೆ ಹೊರಟಿದ್ದಾರೆ, ಅಲ್ಲಿರ್ತಕ್ಕಂಥದ್ದು ಹೆಚ್ಚು ಅಲ್ಪಸಂಖ್ಯಾತ ಮತದಾರರು ಅಥವಾ ಅಲ್ಪಸಂಖ್ಯಾತ ಸಮುದಾಯದವರು, ಅವರನ್ನ ತುಷ್ಟೀಕರಣ ಮಾಡಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಯತ್ನಿಸ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ರಾಜ್ಯ ಸರ್ಕಾರದ ವರ್ತನೆಯೂ ಕೂಡ ಹಾಗೆಯೇ ಇದೆ. ಈಗ ಸುಮ್ಮನೆ ಇರೋರನ್ನ ತಡುಕೊಂಡು ಅವ್ರ ಮನೆಗಳನ್ನ ಹಾಳು ಮಾಡಿ ಈಗ ಹೊಸ ಮನೆಗಳು ಕೊಡ್ತೀವಿ ಅಂದ್ರೆ ಯಾರಿಗೆ ಬೇಜಾರಾಗೋದಿಲ್ಲ? ಯಾಕೆ ಅಂತಂದ್ರೆ ಇಲ್ಲಿ ಹುಟ್ಟುವಂತ ಪ್ರಶ್ನೆ, ಕರ್ನಾಟಕದಲ್ಲೇ ಇರ್ತಕ್ಕಂಥ ಕನ್ನಡಿಗರು, ಕರ್ನಾಟಕದಲ್ಲೇ ಇರ್ತಕ್ಕಂಥ ಅಲ್ಪಸಂಖ್ಯಾತರು, ಕನ್ನಡಿಗ ಅಲ್ಪಸಂಖ್ಯಾತರು ಅಥವಾ ಕರ್ನಾಟಕದಲ್ಲೇ ಇರ್ತಕ್ಕಂಥ ಇತರ ಬಡ ಕನ್ನಡಿಗರಿಗೆ ಎಷ್ಟೋ ಲಕ್ಷಾಂತರ ಜನಗಳಿಗೆ ಇವತ್ತು ಮನೆ ಇಲ್ಲ. ಅವರೆಲ್ಲರಿಗೂ ಕೂಡ ಇವರು ಮನೆ ಕಟ್ಟಿಸ್ಕೊಡ್ತಿದ್ದಾರಾ? ಯಾಕೆ ಕಟ್ಟಿಸ್ಕೊಟ್ಟಿಲ್ಲ? ಇವರಿಗಿರುವಂತಹ ಪ್ರೀತಿ, ಕೋಗಿಲು ಕ್ರಾಸ್ನಲ್ಲಿರುವಂತಹ ನಿರಾಶ್ರಿತರಿಗೆ ಇರುವಂತಹ ಪ್ರೀತಿ ಇನ್ನುಳಿದ ರಾಜ್ಯದ ಎಲ್ಲೋ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಅಥವಾ ಹಿಂದುಳಿದ ಜಿಲ್ಲೆಗಳಲ್ಲಿರ್ತಕ್ಕಂಥ ಒಂದು ಬಡವರಿಗೆ ಯಾಕೆ, ಬಡವರ ಮೇಲೆ ಯಾಕೆ ಇಲ್ಲ ರಾಜ್ಯ ಸರ್ಕಾರದ್ದು ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. 200 ಮುಸಲ್ಮಾನ್ ಕುಟುಂಬಗಳನ್ನ ತೆರವುಗೊಳಿಸಿದ್ದೀರ ಅನ್ನೋದಕ್ಕೆ ಫಸ್ಟ್ ರಿಯಾಕ್ಷನ್ ಬರುತ್ತೆ. ಪಿನರಾಯನ್ ವಿಜಯನ್ ಅವರು, ಕೇರಳದ ಮುಖ್ಯಮಂತ್ರಿ, ಫಸ್ಟ್ ರಿಯಾಕ್ಷನ್. ಇಲ್ಲಿ ಕರ್ನಾಟಕದಲ್ಲಿರೋದು ಬುಲ್ಡೋಸರ್ ಸರ್ಕಾರ. ಈ ಒಂದು ಬಿಜೆಪಿಯವರ ಆರೋಪ ಪ್ರತ್ಯಾರೋಪದ ನಡುವೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಟ್ವೀಟ್ ಮಾಡಿ ಬಿಜೆಪಿಯವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಏನು 2019ರಿಂದ 23ರ ಒಳಗೆ ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತಲ್ಲ, ಆ ಹಂತದಲ್ಲಿ ಗೋವಾ ರಾಜ್ಯದಲ್ಲಿ ನೆರೆ ಬಂತು. ಅಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದ ಗುಳೆ ಹೋದವ್ರನ್ನ ಅಲ್ಲಿನ ರಾಜ್ಯದವರು ಮಾನ ಮರ್ಯಾದೆಯನ್ನು ಕೂಡ ಅವ್ರು ಬಿಟ್ಟು, ಗೋವಾದವರು ಬಿಟ್ಟು ಮಾನವೀಯತೆಯನ್ನು ತೋರಿಸದೆ ಅವರನ್ನ ನಮ್ಮ ರಾಜ್ಯಕ್ಕೆ, ನಮ್ಮ ಹಿಂದುಳಿದ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ವಾಪಸ್ ಕಳಿಸ್ಬಿಟ್ರಲ್ಲ, ಅವಾಗ ನೀವು ಬಿಜೆಪಿಯವರು ಏನು ಮಾಡ್ತಾ ಇದ್ರಿ? ಈಗ ಬೊಬ್ಬಿರಿಸಿ ಬೊಬ್ಬೆ ಹೊಡೆಯುವಂಥ ನೀವು ಏನು ಮಾಡ್ತಾ ಇದ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈಗ ಈ ಇಶ್ಯೂ ಇದೆಯಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಪೊಲಿಟಿಕಲ್ ಇಶ್ಯೂ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷ ಈ ಗೋಗಿಲು ಕ್ರಾಸ್ನಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ, ಅವರ ಮತಗಳ ತುಷ್ಟೀಕರಣಕ್ಕೆ ಮುಂದಾಗಿದೆ ಅನ್ನುವಂಥ ಆರೋಪ ಬಿಜೆಪಿಯದ್ದಾದ್ರೆ, ಇದು ಬಿಜೆಪಿಗೆ ಇನ್ನೊಂದು ಕಡೆ ಹಿಂದೂ ಮತಗಳ ಕ್ರೋಢೀಕರಣಗೊಳ್ಳಲಿಕ್ಕೆ, ಅದು ಮುಂಬರುವ 2.5 ವರ್ಷದ ಚುನಾವಣೆಗೆ ಒಂದು ರೀತಿಯ ಪೊಲಿಟಿಕಲ್ ಅಸ್ತ್ರ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ಸ್ವತಃ ರಾಜ್ಯ ಸರ್ಕಾರ ಸುಮ್ಮನೆ ಇದ್ದಂಥ ಸಮಸ್ಯೆಯನ್ನ ಕೆರ್ಕೊಂಡು ಗಾಯ ಮಾಡಿಕೊಂಡು ಈಗ ಮುಲಾಮಚ್ಚಲಿಕ್ಕೆ ಬಿಜೆಪಿ ಕೊಟ್ಟಿದೆ. ಅಂದ್ರೆ ಬಿಜೆಪಿಗೆ ಮತ್ತೊಂದು ದೊಡ್ಡ ರಾಜಕೀಯ ಅಸ್ತ್ರವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಮಸ್ಯೆ ಈಗ ಬಿಜೆಪಿಗೆ ಒಂದು ರೀತಿಯ ಮೃಷ್ಟಾನ್ನ ಭೋಜನ ತರ ಆಗಿದೆ. ಈ ಇಶ್ಯೂ ಏನು ಅಲ್ಪಸಂಖ್ಯಾತರನ್ನ ಮತಕ್ಕಾಗಿ, ವೋಟ್ಗಳಿಗಾಗಿ ತುಷ್ಟೀಕರಣ ಮಾಡುತ್ತೆ ಅನ್ನುವಂಥ ಇಶ್ಯೂ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಹೊಡೆತ ಬೀಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ತನ್ನ ಖೆಡ್ಡವನ್ನ ಸ್ವತಃ ಕಾಂಗ್ರೆಸ್ ತಾನೇ ತೋಡಿಕೊಳ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಳ್ತಾ ಇವೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಕೇವಲ ಪರರಾಜ್ಯದ ನಿರಾಶ್ರಿತರಷ್ಟೇ ಅಲ್ಲ, ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀನಿ, ಕರ್ನಾಟಕದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಅಥವಾ ಕರ್ನಾಟಕದಲ್ಲೇ ಇರ್ತಕ್ಕಂಥ ಇತರ ಸಮುದಾಯದ ತೀರಾ ಕಡು ಬಡವರು ಇವತ್ತಿಗೂ ಕೂಡ ಲಕ್ಷಾಂತರ ಜನ ಮನೆ ಸೂರು ಇಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ. ಅವರ ಬಗ್ಗೆ ನಿಮ್ಮ ಕಾಳಜಿ ಯಾಕೆ ಇಲ್ಲ? ಕಾಂಗ್ರೆಸ್ ಸರ್ಕಾರವೇ, ಕಾಂಗ್ರೆಸ್ ಪಕ್ಷದವರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ ಅನ್ನುವಂಥ ಪ್ರಶ್ನೆ ನಮಗೂ ಕೂಡ ಹುಟ್ಟುವಂಥದ್ದು. ಇದು ಕೇವಲ ಬಿಜೆಪಿಯವರಿಗೆ ಅಥವಾ JDSನವರಿಗೆ ಮಾತ್ರ ಹುಟ್ಟುವಂಥದ್ದಲ್ಲ, ಮಾಧ್ಯಮದವರಿಗೆ ಹುಟ್ಟುವಂಥದ್ದು, ಒಂದು ಪ್ರಜ್ಞಾವಂತ ಮನಸ್ಸುಗಳಿಗೂ ಕೂಡ ಹುಟ್ಟುವಂಥದ್ದು. ಕೊಡೋ ಹಾಗಿದ್ರೆ ಆ ನಿರಾಶ್ರಿತರಿಗೆ, ಅಂದ್ರೆ ಕೋಗಿಲು ಕ್ರಾಸ್ನಲ್ಲಿ ಇರ್ತಕ್ಕಂಥ ನಿರಾಶ್ರಿತರಿಗೆ ನೀವು ಮನೆ ಕೊಡೋ ಹಾಗಿದ್ರೆ ಎಲ್ಲ ಸೂರಿಲ್ಲದವರಿಗೂ ಕೂಡ ಸೂರನ್ನು ಕಲ್ಪಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಇಲ್ಲ ಅಂದ್ರೆ ನೀವು ಅದಕ್ಕೆ ತಕ್ಕನಾದ ಒಂದು ಶಾಸ್ತಿಯನ್ನ, ತಕ್ಕನಾದ ಪಾಠವನ್ನ ಕಲಿತೀರಾ ಅಂತ ಹೇಳ್ತಾ ಇವತ್ತಿನ ಎಕ್ಸ್ಪ್ಲೈನರ್ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.